ನಮಸ್ತೆ ವೀಕ್ಷಕರೇ, ಟ್ಯಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರ ಬರ್ಬರ ಹತ್ಯೆ ಖಂಡಿಸಿ ಬಿಜೆಪಿ ಪಕ್ಷದ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಎಲ್ಎನ್ ಅಂಬರೀಶ್ ಗೌಡ ನೇತೃತ್ವದಲ್ಲಿ ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಗೆ ದೇವನಹಳ್ಳಿ ಮಂಡಲದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎಂ ರವಿ ಅವರು, ಮುಖಂಡರುಗಳಾದ ಆರ್ಕೆಎನ್ ನಂಜೇಗೌಡ ಅವರು, ಭಗವಾನ್ ರಾಮಕೃಷ್ಣ ಹೆಗಡೆ, ದೇಸು ನಾಗರಾಜ್, ಪ್ರೇಮ ದೇವರಾಜ್, ಕೊಮ್ಮಸಂದ್ರ ಮಂಜುನಾಥ್, ಭಾಗ್ಯಮ್ಮ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ, ಬೂತ್ ಸಮಿತಿ ಸದಸ್ಯರು, ಕಾರ್ಯಕರ್ತರು ಇನ್ನು ಇತರರು ಭಾಗವಹಿಸಿದರು. ವರದಿ ಕಾನೂನು ವೈಫಲ್ಯ ಆಗಿದೆ. ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಾಳಾಗೋಗಿದೆ. ಇದರ ಖಂಡಿಸಿ ಇವತ್ತು ದೇವನಹಳ್ಳಿ ತಾಲೂಕಿನಲ್ಲಿ ವಿಜಯಪುರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹೋರಾಟ ದೇವನಹಳ್ಳಿ ತಾಲೂಕಿನ ವಿಜಯಪುರ ತಾಲೂಕಿನಲ್ಲಿ ಇವತ್ತೇನು ಮಕ್ಕಳಲ್ಲಿ ಹತ್ಯೆ ಆದಂಥ ಸುಹಾಸ್ ಶೆಟ್ಟಿಯ ಕೊಲೆ ಅಮಾನುಷಿಕವಾಗಿ ಒಂದು ದುಷ್ಕರ್ಮಗಳನ್ನು ಕೊಂದಿದ್ದಾರೆ. ಅದರ ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಇಂಥ ನೈತಿಕ ಇವತ್ತು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇದು ಯಾವುದೇ ಮನೆತಾನೆ ಕಾಶ್ಮೀರದಲ್ಲಿ ಏನು ಇವತ್ತು ನಮ್ಮ ಕಾಶ್ಮೀರ ಅದೇ ರೀತಿ ಇವರು ನಮ್ಮ ಕರ್ನಾಟಕದಲ್ಲಿ ಕಾಯ್ತಾರೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪನವರು ಅವರು ಕುಟುಂಬಕ್ಕೆ 25 ಲಕ್ಷ ಘೋಷಣೆ ಮಾಡಿದ್ದಾರೆ. ತತ್ಕ್ಷಣವೇ